ನನ್ನ ಮಗಳೇ ಶಾಲೆಗೆ ಹೋಗ್ಬೇಕಿತ್ತು, ಮಿಸ್ ಮಾಡ್ಕೊಂಡೆ. ಸಾಯಂಕಾಲ 3:20, 3:15 ಆಸುಪಾಸಿನಲ್ಲಿ ಶಾಲೆಯಿಂದ ಕಾಲ್ ಬಂತು. ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಇವತ್ತು ನೀವು ಬರ್ತೀರಾ ಅಥವಾ ಸ್ಕೂಲ್ ಬಸ್ಸಲ್ಲೇ ಕಳಿಸೋದಾ ಅವಳನ್ನ ಅಂತ. ಲೀಲಾಂಟಿ ಮಗಳ ಫೇವರೇಟ್. ಅವರೇ ಸ್ಕೂಲ್ ಬಸ್ನಲ್ಲಿ ಮಗಳನ್ನ ಕರ್ಕೊಂಡು ಹೋಗುವಂಥವ್ರು. ಅವರು ಕಾಲ್ ಮಾಡಿ ಅಮ್ಮನಿಗೆ ಹೀಗೆ ಕೇಳಿದಾಗ, ಯಾಕೆ ಸ್ಕೂಲಿಗೆ ಬರ್ಬೇಕಿವತ್ತು ಅಂತ ಅಮ್ಮ ಆಲೋಚನೆ ಮಾಡಿ ಕ್ವೆಶ್ಚನ್ ಕೇಳಿದ್ರು. ಅದೇ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆಯಲ್ಲ ಅಂತ ಲೀಲಾಂಟಿ ಅಮ್ಮನಿಗೆ ಹೇಳಿದ್ರೆ, ಅಮ್ಮ ಒಳಗಿಂದ ಓಡಿ ಬಂದು ಇವತ್ತು ಪೇರೆಂಟ್ಸ್ ಮೀಟಿಂಗ್ಸ್ ಅಂತೆ, ಹೌದಾ ಅಂತ ನನ್ನ ಹತ್ರ ಕೇಳಿದ್ರು. ನನಗೆ ಅಯ್ಯೋ ದೇವ್ರೇ, ಮರ್ತೆ ಹೋಗಿದೆಯಲ್ಲ ಅಂತಾಯ್ತು. ಕಾರಣ ಏನು ನೋಡೋಣ ಇವತ್ತು. ಏನಾಗಿತ್ತು ಅಂದ್ರೆ, ಹೋದ ವಾರ ನಾನು ಬೆಂಗಳೂರಿಗೆ ಹೋಗ್ಬೇಕಿತ್ತು. ಹೋದ ವಾರದ ಬಿಗಿನಿಂಗ್ನಲ್ಲೇ ಸೋಮವಾರವೋ ಮಂಗಳವಾರವೋ ಏನು ಸ್ಕೂಲಿಂದ ಮೆಸೇಜ್ ಬಂದಿತ್ತು, ಶಾಲೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ, ಬನ್ನಿ ಅಂತ. ಅದು ಯಾವಾಗಿದ್ದು? ಸೋಮವಾರ, ಅಂದ್ರೆ ನಿನ್ನೆ. ಹೋದ ವಾರ ಏನಾಯ್ತು, ನನ್ನ ತಲೆಯಲ್ಲಿ ಸರಿ, ಬೆಂಗಳೂರಿಗೆ ಹೋಗಿ ಬರೋದು, ಬಂದಾದ ಮೇಲೆ ಶುಕ್ರವಾರ ಎನಿವೇಸ್ ಬರ್ತೀನಿ, ಬಂದ ಮೇಲೆ ನಾನು ಸೋಮವಾರ ಹೋಗ್ಬೇಕಾಗಿರೋದು ಅಂತ. ಸೊ ತಲೆಯಲ್ಲಿದ್ದಿದ್ದು ಏನು, ಬೆಂಗಳೂರಿಗೆ ಹೋಗಿ ಬಂದ ಮತ್ತೆ ಶಾಲೆಗೆ ಹೋದ್ರೆ ಆಯ್ತು ಅಂತ. ಆದ್ರೇನಾಯ್ತು, ಹೋದ ವಾರ ಮಗಳಿಗೆ ಹುಷಾರಿರ್ಲಿಲ್ಲ ಅಂತ ಹೇಳುವ ಕಾರಣಕ್ಕೆ ನಾನು ಬೆಂಗಳೂರಿಗೆ ಹೋಗ್ಲಿಲ್ಲ, ನನ್ನ ಬದಲು ಅಪ್ಪ ಹೋಗಿ ಬಂದ್ರು. ಮಗಳು ಹೋದ ವಾರದ ಅಂತ್ಯದವರೆಗೆ ಕಂಪ್ಲೀಟ್ ಆಗಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನ ಸ್ಕೂಲ್ಗೆ ಹೋಗಿರ್ಲಿಲ್ಲ. ಹ್ಯಾಂಡ್ ಫುಟ್ ಅಂಡ್ ಮೌತ್ ಡಿಸೀಸ್, ಕಾಲು ಬಾಯಿ ರೋಗ ಅಂತ ಕರೀತಾರೆ. ದನಗಳಿಗೆ ಮುಂಚೆ ಬರ್ತಿತ್ತು, ಈಗಲೂ ಬರುತ್ತೆ. ಅದು ಈಗ ಮಕ್ಕಳಿಗೆ ಬರೋಕ್ ಶುರುವಾಗಿದೆ. ಟ್ರೀಟ್ಮೆಂಟ್ ಕೊಡಬೇಕು, ಕೊಟ್ಟಾಯ್ತು, ಅವಳು ಹುಷಾರಾದ್ಲು. ಬಟ್ ಅವಳು ಶಾಲೆಗೆ ಹೋದದ್ದು ನಿನ್ನೆ ಫಸ್ಟ್ ಟೈಮ್. ಯಾವ್ದು ನನಗೆ ನೆನಪಿರ್ಲಿಲ್ಲ. ಬೆಂಗಳೂರಿಗೆ ಹೋಗಿ ಬಂದ ಮೇಲೆ ಪೇರೆಂಟ್ಸ್ ಮೀಟಿಂಗ್ ಅಂತ ಹೇಳಿ ಎಲ್ಲೋ ಮನಸ್ಸಿನ ಒಂದು ಸಣ್ಣ ಭಾಗದಲ್ಲಿ ಇತ್ತೇ ಹೊರತು ಹೆಚ್ಚೇನು ಅದ್ರ ಬಗ್ಗೆ ಆಲೋಚನೆ ಮಾಡಿರ್ಲಿಲ್ಲ. ಆದ್ರೆ ಯಾವಾಗ ನಿನ್ನೆ ಹಾಗೆ ಸ್ಕೂಲಿಂದ ಕಾಲ್ ಬಂತೋ, ಎದ್ನೋ ಬಿದ್ನೋ ಅಂತ ಹೇಳಿ, ಕರ್ಕೊಂಡು ಬರಬೇಡಿ, ಸ್ಕೂಲಲ್ಲೇ ಇರ್ಲಿ ಅವಳು, ನಾನು ಬರ್ತೀನಿ ಈಗ ಅಂತ ನಾನು ಕಾರ್ ತಗೊಂಡು ಫುಲ್ ಸ್ಪೀಡಲ್ಲಿ ಹೋಗೋಣ ಅಂತ ಹೊರಟ್ರೆ, ರೋಡಲ್ಲಿ ಮಳೆ, ಜೋರು ಮಳೆ ಬರ್ತಿದೆ ನಮ್ಮೂರಲ್ಲಿ, ರಸ್ತೆ ಕಾಣ್ತಾ ಇಲ್ಲ. ನಿಧಾನಕ್ಕೆ ಹೋಗಿ ಅಂತೂ ಇಂತೂ ಶಾಲೆಗೆ ಮುಟ್ಬೇಕಾದ್ರೆ 3:45. ಅವಳ ಕ್ಲಾಸ್ ಇರೋದೆಲ್ಲಿ ಅಂತ ಗೊತ್ತಿತ್ತು, ಅಲ್ಲಿಗೆ ಓಡ್ಕೊಂಡು ಹೋಗ್ಬೇಕಾದ್ರಲ್ಲಿ ನನ್ನ ಪರಿಚಯದವರೊಬ್ರು ಪೇರೆಂಟ್ಸ್ ಸಿಕ್ಕಿದ್ರು, ಅವ್ರಾದ್ಮೇಲೆ ಇನ್ನೊಬ್ರು ಸಿಕ್ಕಿದ್ರು, ಅದಾದ್ಮೇಲೆ ಒಬ್ರು ವಿಡಿಯೋಗಳನ್ನು ನೋಡುವವ್ರು ಸಿಕ್ಕಿದ್ರು. ಅವರೆಲ್ಲ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾನು ಹೇಳಿದೆ 2 ನಿಮಿಷ ಅಂತ ಹೇಳ್ಕೊಂಡು ಓಡಿಕೊಂಡು ಕ್ಲಾಸ್ ಹತ್ರ ಹೋದೆ. ಕ್ಲಾಸಿನ ಹತ್ರ ಹೋಗಿ ನೋಡಿದ್ರೆ ಮಗಳ ಕಣ್ಣಲ್ಲಿ ನೀರು ಬಳ 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 ಇಳಿತಾ ಇದೆ. ಯಾಕೆ? ಅಪ್ಪ ಲೇಟ್ ಬಂದ ಅಂತ ಹೇಳ್ಕೊಂಡು. ಅಪ್ಪ ಬರೋದಿಲ್ವೇನೋ ಅಂತ ಅವಳಿಗೆ ಹೆದರಿಕೆ ಆಗಿತ್ತಂತೆ. ಹೋದ ಕೂಡಲೇ ಮ್ಯಾಮಿಗೆ ಒಂದು ನಮಸ್ಕಾರ ಹಾಕಿದೆ, ಮಗಳನ್ನ ಗಟ್ಟಿ ಎತ್ತಿಕೊಂಡೆ. ಬಂದೆ ಅಲ್ಲ, ಸಾರಿ, ಬೇಜಾರ್ ಮಾಡಬೇಡ, ಅಪ್ಪನಿಗೆ ಆಫೀಸಲ್ಲಿ ಕೆಲಸ ಜೋರಿತ್ತು, ಮಳೆ ಬರ್ತಾ ಇತ್ತು, ಹಾಗಾಗಿ ಬಂದಿದ್ದು ಸ್ಲೋ ಆಯ್ತು ಅಂತೆಲ್ಲ ಹೇಳಿದೆ. ಅದೇ ಪ್ರಶ್ನೆಯನ್ನ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಆಂಗಲ್ನಲ್ಲಿ ಮತ್ತೆ 20 ಸತಿ ಕೇಳಿದಾಳೆ. ಇನ್ನೂ 2 ದಿನ ಅದನ್ನ ಕೇಳ್ತಿರ್ತಾಳೆ. ಅವಳಿಗೆ ಕರೆಕ್ಟ್ ಆಗಿ ನಾನಿನ್ಯಾವತ್ತೂ ಮರಿಬಾರ್ದು ಅಂತ ಗೊತ್ತಾಗಿಬಿಟ್ಟಿದೆ. ಕಾರಿಗೆ ಬಂದು ಕೂತ್ಲು. ಟೀಚರ್ಸ್ ಜೊತೆಗೆ ಮಾತಾಡಿ ಎಲ್ಲ ಆದ್ಮೇಲೆ, ಅಪ್ಪ ಎಂತಕ್ಕೆ ಬೈಂದಿಲ್ಲ ನೀನಿಂದು, ಟೈಮಿಗೆ ಬರಕ್ಕು ತಾನೆ ಹೇಳಿ ಕೇಳಿದ್ಲು. ನನಗೆ ಒಂದು ಕಡೆಯಲ್ಲಿ ಇವಳಿಗೆ ಬಂದಿದ್ ಲೇಟ್ ಆಯ್ತಲ್ಲ ಅಂತ ಅನ್ಸಿದ್ರು, ಇನ್ನೊಂದು ಕಡೆಯಲ್ಲಿ ಅನ್ಸಿದ್ದು, DNAs ಕ್ಯಾರಿ ಅ ಲಾಟ್ ಆಫ್ ಇನ್ಫಾರ್ಮೇಶನ್ ಅಂತ. ಆ ರೀತಿ ಆವಾಜ್ ಹಾಕಬೇಕಾದ್ರೆ ಪಕ್ಕದ ಸೀಟಲ್ಲಿ ಅಪೂರ್ವ ಕೂತು ಮುಂಚೆ ಆವಾಜ್ ಹಾಕ್ತಾ ಇದ್ದಿದ್ದು ಎಕ್ಸಾಕ್ಟ್ಲಿ ಹೀಗೆ. ಅಮ್ಮನನ್ನೇ ತುಂಬಿಕೊಂಡು ಬಂದಿದ್ದಾಳೆ ಇವಳು ಅಂತ ಎಷ್ಟೋ ಸರ್ತಿ ಅನ್ಸುತ್ತೆ. ಸುಮ್ಮನೆ ಅವಳು ನಮ್ಮ ಗಟ್ಟಿ ಹಿಡ್ಕೊಂಡು ಮುದ್ದು ಮಾಡಿ, ಸಾರಿ, ಇನ್ನು ಹೀಗೆಲ್ಲ ಮಾಡೋದಿಲ್ಲ, ಸರಿಯಾದ ಟೈಮಿಗೆ ಬರ್ತೀನಿ ಅಂತೆಲ್ಲ ಹೇಳಿ ಸಾರಿ ಎಲ್ಲ ಕೇಳಿ ಕರ್ಕೊಂಡು ಬಂದೆ ಮನೆಗೆ. ಪಾಯಿಂಟ್ ಹಿಯರ್ ಇಸ್, ಸಿಂಗಲ್ ಪ್ಯಾರೆಂಟಿಂಗ್ ಅಂತ ಹೇಳುವಂತಹದ್ರಲ್ಲಿ ಇಂತಹದ್ದೆಲ್ಲ ಆಗ್ತಾ ಇರತ್ತೆ. ಮಕ್ಕಳು ಅತ್ರೆ, ಹಠ ಮಾಡಿದ್ರೆ, ಬೇಜಾರು ಮಾಡಿಕೊಂಡ್ರೆ, ಅಲ್ಲೆಲ್ಲ ನಮ್ಮ ತಲೆಯಲ್ಲಿ ಬರುವಂತಹ ಕ್ವೆಶ್ಚನ್, ಇವಳು ಸುಮ್ಮನೆ ಹಠ ಮಾಡ್ತಿದ್ದಾಳೋ ಅಥವಾ ಅಮ್ಮ ಇಲ್ಲ ಅಂತ ಹೇಳುವ ನೋವಿನ ಕಾರಣಕ್ಕೆ ಹಠ ಮಾಡ್ತಾ ಇದ್ದಾಳು ಅಂತ ಹೇಳುವಂತಹದ್ದು. ಮೊನ್ನೆ ಭಾನುವಾರ ಬೆಳಗ್ಗೆ ದೇವರ ಕೋಣೆಯಲ್ಲಿ ನಾನು ನನ್ನ ಪೂಜೆಗಳನ್ನ ಮಾಡಿಕೊಂಡು ಕೈ ಮುಗಿತಾ ಇದ್ದೆ. ಇವಳದ್ದು ಸ್ನಾನ ಮಾಡಿ ಕೈ ಮುಗ್ದೆಲ್ಲ ಬೆಳಗ್ಗೆ ಆಗಿತ್ತು. ನಾನು ದೇವರ ಕೋಣೆ ಒಳಗೆ ಹೋಗ್ತಿದ್ದೇನೆ ಅಂತ ಗೊತ್ತಾದ ಕೂಡಲೇ ಓಡಿ ಬಂದು ದೇವರ ಕೋಣೆಯ ಒಳಗೆ ಅವಳು ಕೂಡ ಬಂದ್ಲು. ನಮ್ಮ ದೇವರ ಕೋಣೆಯ ಒಳಗೆ
ದೇವರ ಮನೆಯ ಆಪೋಸಿಟ್ ಪ್ಲಾಟ್ಫಾರ್ಮ್ನಲ್ಲಿ ದೇವರ ಪುಸ್ತಕಗಳ ಜೊತೆಗೆ 2 ಬಳೆಗಳು ಇದ್ದಾವೆ. ಆ ಬಳೆಗಳು ಯಾರದ್ದು ಅಂತ ಹೆಚ್ಚೇನು ಹೇಳಬೇಕಾಗಿಲ್ಲ ಅಂತ ಕಾಣುತ್ತೆ. ಅಪೂರ್ವಳದ್ದು, ತಂದಿಟ್ಟದ್ದು ಮಗಳೇ. ಆವತ್ತು ಒಂದಿನ ನಾನು ಬೆಂಗಳೂರಿಗೆ ಹೋಗಿದ್ದಾಗ ಅವಳ 2 ಬಳೆಗಳನ್ನ, ಅವಳ ಕೈಯಲ್ಲೇ ಇದ್ದ ಬಳೆಗಳವು ಆಸ್ಪತ್ರೆಯಿಂದ ನಮ್ಮ ಕೈಗೆ ಸಿಕ್ಕಿದ್ದು. ಅದನ್ನ ತಗೊಂಡು ಬಂದು ನನ್ನ ಮತ್ತು ಅವಳ ಫೋಟೋದ ಕೆಳಗಿಟ್ಟಿದ್ದೆ. ಚಿನ್ನದ ಬಳೆಗಳಲ್ಲ, 20 ಪೈಸೆಯ ನಾಣ್ಯ ಬರ್ತಿತ್ತು ಮುಂಚೆ ಪಂಚಲೋಹದ್ದು, ಆ ಪಂಚಲೋಹದ ನಾಣ್ಯಗಳ ಬಳೆ. ಬಟ್ ಅಪೂರ್ವಳ ಕೈಯಲ್ಲಿ ನೀವು ಯಾವ್ದಾದ್ರು ಫೋಟೋ ನೋಡಿದ್ರೆ, ವಿಡಿಯೋ ನೋಡಿದ್ರೆ ಅದ್ರಲ್ಲಿ ಎಲ್ಲದರಲ್ಲೂ ಈ ಬಳೆ ಕಾಣುತ್ತೆ. ಬಿಕಾಸ್ ಅದನ್ನೇ ಅವಳು ಹಾಕ್ತಾ ಇದ್ದದ್ದು. ಸೊ ಇದು ನನ್ನ ಹಾರ್ಟಿಗೆ ತುಂಬಾ ಹತ್ತಿರದಲ್ಲಿರುವಂತಹ ವಸ್ತು. ಅದನ್ನ ಫೋಟೋದ ಕೆಳಗಿಟ್ಟಿದ್ದೆ. ನಾನು ಬೆಂಗಳೂರಿಗೆ ಆಫೀಸಿಗೆ ಹೋಗಿದ್ದ ಒಂದು ದಿನ ಅವಳಿಗೆ ಆ ಬಳೆ ಅಲ್ಲಿ ಕಂಡಿದೆ. ಇನ್ನೊಂದು ಬಳೆ ಮೇಲಿಂದ ಕೆಳಗೆ ಬಿದ್ದಿದೆ. ಆ 2 ಬಳೆಗಳನ್ನು ನೋಡಿ ಅದಕ್ಕೆ ಕೋಪ ಮಾಡಿಕೊಂಡು, ಇದನ್ನು ಇಲ್ಲಿ ಯಾರಿಟ್ಟದ್ದು, ಅಮ್ಮ ಇರೋದು ಚಾಮಿಯ ಹತ್ರ ಅಂತ ಹೇಳಿಕೊಂಡು ದೇವರ ಕೋಣೆಗೆ ತಂದು ದೇವರ ಮನೆ ಮೇಲೆ ಇಟ್ಟಿದ್ಲು. ಅದನ್ನ ದೇವರ ಮನೆಯಿಂದ ತೆಗೆದು ಅಪ್ಪ ಅಲ್ಲೇ ಪಕ್ಕದಲ್ಲಿ ಇಟ್ಟಿದ್ರು. ಅದ್ ಮೊನ್ನೆ ಸಿಕ್ತು ಅವಳಿಗೆ. ಅದನ್ನ ನೋಡಿ ಇದು ಅಮ್ಮನ ಬಳೆ ಅಲ್ವಾ ಅಂತ ಕೇಳಿದ್ಲು. ಹೌದು ಅಂತಂದೆ. ಅದನ್ನ ತೆಗೆದು ಅವಳ ಕೈಗೆ ಹಾಕೊಂಡು ಅವನೀಗ ಅಮ್ಮ ಅಂತ ಅಂದ್ಲು. ಓಕೆ ಮಗಳೇ ಅಂತಂದೆ. ನೀವು ಮಕ್ಕಳ ಜೊತೆಗೆಲ್ಲ ಮಾತಾಡ್ಬೇಕಾದ್ರೆ ತುಂಬಾ ಜಾಗ್ರತೆ ಇರ್ಬೇಕಾಗಿರುವಂತಹದ್ದು. ನಿಮ್ಮೊಳಗೆ ಎಷ್ಟೇ ಕುದೀತಾ ಇದ್ರು ಕೂಡ ಅವರಿಗೆ ಆ ಎಕ್ಸ್ಪ್ರೆಷನ್ ಕಾಣಬಾರ್ದು. ಬಿಕಾಸ್ ಆ ಕ್ಷಣಕ್ಕೆ ಅವಳು ಆ ಬಳೆಯನ್ನ ತನ್ನ ಕೈಗೆ ಹಾಕೊಂಡ ಕಾರಣ ನಾನು ಬೇಜಾರು ಮಾಡ್ಕೊಂಡೆ ಅಂತ ಅವಳು ಯೋಚನೆ ಮಾಡಿದ್ರೆ, ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಅವಳು ಯೋಚನೆ ಮಾಡುವ ಹಾಗಾಗತ್ತೆ. ಮತ್ತೆ ಹೇಳಿದ್ಲು, ಅಮ್ಮ ಚಾಮಿ ಹತ್ರ ಇರೋದಲ್ವಾ? ಹೌದು ಅಂದೆ. ಅಜ್ಜ ಸಹ ಚಾಮಿ ಹತ್ರ ಇರೋದಲ್ವಾ? ಹೌದು ಮಗಳಂದೆ. ಬರೋದು ಯಾವಾಗ ವಾಪಸ್ ಅಂತ ಕೇಳಿದ್ಲು. ಬರೋದಿಲ್ಲ ಅವರು ಅಂತಂದೆ. ನನಗ ಅವರ ನೋಡಬೇಕು ಅಂದ್ಲು. ಆ ರೀತಿಯ ಮಾತುಗಳನ್ನೆಲ್ಲ ಅವಳು ಹೇಳೋದಿಲ್ಲ ಯೂಶುವಲಿ. ನೋಡ್ಲಿಕ್ಕೆ ಆಗಲ್ಲ ಮಗಳೇ ಅಂದೆ. ಒಂದು ಕ್ಷಣಕ್ಕೆ ಯೋಚನೆ ಮಾಡಿ ಕೂಡ್ಲೆ ರೂಮಿಂದ ಹೊರಗೆ ಹೋದ್ಲು. ಓಡಿ ಹೋಗಿ ಅಜ್ಜಿ ಹತ್ರ, ಅಜ್ಜಿ ನೋಡು ನಾನೀಗ ಅಮ್ಮನ ಬಳೆಯನ್ನು ಹಾಕಿದ್ದೆ ಅಂತೆಲ್ಲ ಅಂದ್ಲು. ವಾಪಸ್ ತಂದು ಬಳೆಯನ್ನ ಎಲ್ಲಿಂದ ತೆಗೆದಿಟ್ಲು ಅಲ್ಲಿಯೇ ಇಟ್ಟು ಹೋದ್ಲು. ದಿಸ್ ಅಗೇನ್ ಈಸ್ ಪೀಕ್ ಅಪೂರ್ವ ಬಿಹೇವಿಯರ್. ನಾನು ನನ್ನ ವಸ್ತುಗಳ ಬಗ್ಗೆ, ಯಾವುದಾದ್ರೂ ವಿಚಾರಗಳ ಬಗ್ಗೆ ತೀರಾ ಜಾಗೃತನಲ್ಲ. ಮರೆತು ಹೋಗುವಂತಹ ಅಭ್ಯಾಸ ನನ್ನದು. ಎಲ್ಲಿ ಏನನ್ನ ಇಟ್ಟಿದ್ದೇನೆ, ಯಾಕೆ ಇಟ್ಟಿದ್ದೇನೆ ಅಂತ ಹೇಳುವಂತಹದ್ದನ್ನ ಮರೆತು ಎಷ್ಟೋ ಸರ್ತಿ ಹುಡುಕೋದ್ರಲ್ಲೇ ನನ್ನ ಬದುಕಿನ ತುಂಬಾ ಟೈಮ್ ವ್ಯರ್ಥ ಆಗತ್ತೆ. ಅಪೂರ್ವ ಎಷ್ಟೋ ಸರ್ತಿ ಹೇಳಿದ್ದಾಳೆ, ಆಶಿ ಇದನ್ನ ಬದಲಿಸಿಕೋ, ಈ ಒಂದು ಹ್ಯಾಬಿಟ್ ಅನ್ನ ಇಟ್ಕೋಬೇಡ, ನಿನಗೆ ಮುಂದೆ ಪಶ್ಚಾತ್ತಾಪ ಪಡುವಂತಹ ಸಿಚುವೇಶನ್ ಬರುತ್ತೆ, ಕಷ್ಟ ಪಡ್ಬೇಕಾಗತ್ತೆ ಬದುಕಲ್ಲಿ. ಹೀಗೆ ಪ್ರತಿಯೊಂದನ್ನು ಎಲ್ಲಿಟ್ಟಿದ್ದೀನಿ ಅಂತ ಹೇಳೋದನ್ನ ಮರೆತ್ರೆ ಅಂತ. ಹೀಗೆ ಮರೆತದ್ದೆಲ್ಲವನ್ನು ಹುಡುಕಿ ಕೊಡ್ತಿದ್ದವಳು ಕೂಡ ಅವಳೇ. ಇಲ್ಲಿ ಮರೆತದ್ದೆಲ್ಲವನ್ನು ಹುಡುಕಿ ಕೊಡೋದು ಅಮ್ಮ. ಈಗ ಅವರಿಬ್ಬರ ಜೊತೆಯಲ್ಲಿ ಇವಳು ಸೇರ್ಕೊಂಡಿದ್ದಾಳೆ. ಹಾಗೆ ಕೆಲವೊಮ್ಮೆ ಮಕ್ಕಳನ್ನು ನೋಡುವಾಗ ನಮಗೆ DNA ಅಲ್ಲಿ ಇನ್ಫಾರ್ಮೇಶನ್ ಪಾಸ್ ಆಗೋದು ನಿಜ ಅನ್ನೋದು ಗೊತ್ತಾಗುತ್ತೆ. ಮಕ್ಕಳ ಜೊತೆಗಿರ್ಬೇಕಾದ್ರೆ ಕೆಲವೊಮ್ಮೆ ನಾವು ಮಾಡಬೇಕಾದಂತಹ ಕರ್ತವ್ಯಗಳನ್ನ ಮರೆತಿದ್ದೇವೆ ಅನ್ನೋದು ಕೂಡ ನೆನಪಾಗತ್ತೆ. ಕೊನೆಗೆ ಶಾಲೆಗೆ ಹೋದಾಗ ಲೇಟ್ ಆದ್ರೂ ತೊಂದರೆ ಇಲ್ಲ, ಬಂದೇ ಅಲ್ಲ, ಐ ಶೋಡ್ ಅಪ್ ಅಲ್ಲ, ಅಷ್ಟು ಸಾಕು ಅಂತಲೂ ಅನ್ಸುತ್ತೆ. ನೋಡಿ, ನಮ್ಮ ಮಕ್ಕಳಿಗೆ ಪರ್ಫೆಕ್ಟ್ ಲೈಫ್ ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಆಲ್ ದ್ಯಾಟ್ ವಿ ಹ್ಯಾವ್ ಟು ಡೂ ಇಸ್ ನಮ್ಮ ಎಫರ್ಟನ್ನು 100% ಹಾಕಬೇಕು. ಇನ್ಯಾವತ್ತೂ ಶಾಲೆಯ ಅಪ್ಡೇಟ್ಸ್ ಮಿಸ್ ಆಗಬಾರ್ದು ಅಂದರೆ ಏನು ಮಾಡಬೇಕು? ಇನ್ನೊಬ್ಬ ಅಕೌಂಟಬಿಲಿಟಿ ಪಾರ್ಟ್ನರ್ ರೀತಿಯಲ್ಲಿ ಆ ಗ್ರೂಪ್ನಲ್ಲಿ ನನ್ನ ಫ್ಯಾಮಿಲಿಯವ್ರು ಇರಬೇಕು. ನಿನ್ನೆ ಮಗಳ ಕ್ಲಾಸ್ ಟೀಚರ್ ಹತ್ರ ಕೇಳಿದೆ, ಮ್ಯಾಮ್ ನನ್ನ ಅಮ್ಮನೂ ಕೂಡ ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡಿಬಿಡ್ತೀರಾ? ನೀವು ಸ್ಕೂಲಿಂದ ಕೊಡುವಂತಹ ಅಪ್ಡೇಟ್ಸ್ ಒಂದು ವೇಳೆ ನಾನು ಮಿಸ್ ಮಾಡಿಕೊಂಡ್ರು ಅವರು 100% ನೋಡ್ತಾರೆ ಅಂತ. ಅವರು ಆ್ಯಡ್ ಮಾಡಿದರು. ನಿನ್ನೆ ರಾತ್ರಿ ಮತ್ತೆ ಹಾಗೆ ಆಯಿತು. ನಾನೇನೋ ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ. ನಿನ್ನೆ ನನ್ನ ಕೆಲಸವೇ ಮುಗಿದಿರಲಿಲ್ಲ ಆಫೀಸ್ನದ್ದು. ವಾಟ್ಸಪ್ ನೋಡೋದಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಮಗಳನ್ನು ಮಲಗಿಸೋದಕ್ಕೆ ಅಮ್ಮ ಹೋಗಿದ್ರು. ನಾನು ಬಂದು ಸುಸ್ತಾಯಿತು ಅಂತ ಮಲ್ಕೊಂಡೆ. ಅಮ್ಮ ಮಲಗಿದ ಕೂಡಲೇ ಹೇಳಿದರು, ನಾಳೆ ಮಗಳಿಗೆ ಶಾಲೆಗೆ ರಜೆ ಕೊಟ್ಟಿದ್ದಾರೆ, ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಬಂದಿದೆ ಅಂತ. ಓಹ್ ಅಂತಂದೆ. ನಾನು ಬೆಳಗ್ಗೆ ಎಲ್ಲೂ ನೋಡ್ತಿದ್ನೇನೋ, ಅಥವಾ ಇನ್ನು 7 ಗಂಟೆಗೆ ಆಗಬೇಕಾದ್ರೆ ಮಗಳನ್ನು ಏಳ್ಸೋದಕ್ಕೆ ಹೊರಡಬೇಕಾದ್ರೆ ಏನಾದರೂ ನೋಡ್ತಿದ್ನೋ ಏನೋ. ಸಿ ದ ಚೇಂಜ್ ಹ್ಯಾಸ್ ಕಮ್ ಇನ್ ಆಲ್ರೆಡಿ. ಅಮ್ಮ ರಾತ್ರಿಗೆ ನೋಡಿ ಹೇಳಿದರು, ಮಗಳಿನ್ನೂ ಕೂಡ ಮಲಗಿದ್ದಾಳೆ, ಇಳಿಸುವ ಗೋಜಿಗೆ ಹೋಗಲಿಲ್ಲ. ಒಮ್ಮೆ ಅವಳ ನಾರ್ಮಲ್ ಟೈಮ್ 7 ಗಂಟೆಗೆ ಏಳುವ ಪ್ರಯತ್ನವನ್ನು ಮಾಡಿದ್ಲು. ಹೇಳಿದೆ, ಮಗಳೇ ಶಾಲೆಗೆ ರಜೆ ಇದೆ ಮಲಗು ಅಂತ. ಮಲಗಿದ್ದಾಳೆ. ಸೊ ದೀಸ್
ಆರ್ ದ ಥಿಂಗ್ಸ್ ಅಲ್ಲ. ಈಗ ಅಪೂರ್ವ ಇದ್ದಿದ್ರೆ ಹಾಗಾಗ್ತಿರ್ಲಿಲ್ಲ. ಅಪೂರ್ವ ಇದ್ದಿದ್ರೆ ನಾವು ಕಾರ್ಕಳದಲ್ಲೂ ಇರ್ತಿರ್ಲಿಲ್ಲ. ಅಪೂರ್ವ ಇದ್ದಿದ್ರೆ ಬೆಂಗಳೂರಿನ ಯಾವುದೋ ಶಾಲೆಯಲ್ಲಿ ಮಗಳು ಓದ್ತಿದ್ಲು. ಯಾವುದೋ ಶಾಲೆ ಅಲ್ಲ, ಆರ್ ಸ್ಮೈಲಿ ಅಂತ ಹೇಳುವಂತಹ ಪ್ಲೇ ಸ್ಕೂಲ್ಗೆ ಅವಳು ಹೋಗ್ತಿದ್ದಿತ್ತು. ಅಲ್ಲೇ ಪ್ರಾಯಶಃ LKG UKG ಆಗ್ತಿತ್ತು ಅವಳದ್ದು. ಬಟ್ ಲೈಫ್ ಡಸ್ ನಾಟ್ ಗೋ ಅಕಾರ್ಡಿಂಗ್ ಟು ಅವರ್ ಪ್ಲಾನ್ಸ್ ಅಷ್ಟೇ. ಕೆಲವೊಂದಿಷ್ಟು ಸೋಲ್ ಕನೆಕ್ಷನ್ಸ್ ಬರುವಂತಹದ್ದು ಕೂಡ ಅದೇ ಕಾರಣಕ್ಕೆ. ಈಗ ಅಪೂರ್ವ ಇದ್ದಿದ್ರೆ ಬದುಕಲ್ಲಿ ಯಾವತ್ತೂ ನಾನೇನು ಕಲಿತಿರ್ಲಿಲ್ಲ ಪ್ರಾಯಶಃ ಈ ರೀತಿಯ ವಿಚಾರಗಳಲ್ಲಿ. ಅವಳೇ ಎಲ್ಲವನ್ನು ಟೇಕ್ ಕೇರ್ ಮಾಡ್ತಿದ್ಲು, ಅವಳೇ ಎಲ್ಲವನ್ನು ಮಾಡ್ತಿದ್ಲು. ಐ ಜಸ್ಟ್ ಹ್ಯಾಡ್ ಟು ಬಿ ಅ ಸಪೋರ್ಟಿವ್ ಪೇರೆಂಟ್ ಅಷ್ಟೇ. ಸ್ಕೂಲಿಗೆ ಹೋಗಬೇಕು, ಪೇರೆಂಟ್ಸ್ ಮೀಟಿಂಗ್ ಇದೆ, ಟೀಚರ್ಸ್ ಜೊತೆಗೆ ಮಾತಾಡಬೇಕು, ಏನಿದ್ರು ಕೂಡ ಅವಳು ಮುಂದೆ ಹೋಗ್ತಿದ್ಲು. ನಾನು ಹಿಂದಿಂದ ಹೋಗಿ ಒಂದು ಸ್ಮೈಲ್ ಕೊಟ್ಟು ಬಂದರೆ ಸಾಕಾಗ್ತಿತ್ತು. ಆದರೆ ಇವತ್ತು ನಾನು ಹೋಗಬೇಕಾಗತ್ತೆ, ನಾನು ಮಾಡಬೇಕಾಗತ್ತೆ. ಆ್ಯಂಡ್ ದ್ಯಾಟ್ ಈಸ್ ದ ಲರ್ನಿಂಗ್ ದಟ್ ಐ ಹ್ಯಾವ್ ಟು ಟೇಕ್ ಅವೇ ಫ್ರಮ್ ದಿಸ್. ಮುಂದೆ ಯಾವತ್ತು ಮಗಳಿಗೇನು ತುಂಬ ಮುಖ್ಯವಾದದ್ದು ಬೇಕಾದಾಗ ಐ ನೀಡ್ ಟು ಟೇಕ್ ದ ಡಿಸಿಷನ್ ಆಫ್ ಸೇಯಿಂಗ್ ಎಸ್, ಸೇಯಿಂಗ್ ನೋ, ಬೀಯಿಂಗ್ ದೇರ್ ಫಾರ್ ಹರ್, ಆ್ಯಂಡ್ ಆಲ್ಸೋ ಸೇಯಿಂಗ್ ನೋ ಟು ಹರ್ ವೆನ್ ಇಟ್ ಇಸ್ ನೀಡೆಡ್. ಇದೆಲ್ಲವೂ ಅಪೂರ್ವ ಇದ್ದಿದ್ರೆ ಅವಳು ಮಾಡ್ತಿದ್ದಂತಹ ಕೆಲಸ. ಇವತ್ತು ಅವಳಿಲ್ಲ, ನಾನು ಮಾಡಬೇಕು ಅಷ್ಟೇ. ಸೊ ದಿಸ್ ಈಸ್ ಲೈಫ್. ಲೈಫ್ ಈಸ್ ಅಬೌಟ್ ಟೇಕಿಂಗ್ ಅಪ್ ಚಾಲೆಂಜಸ್, ಮೇಕಿಂಗ್ ದ ರೈಟ್ ಥಿಂಗ್, ಡೂಯಿಂಗ್ ದ ರೈಟ್ ಥಿಂಗ್ ಅಟ್ ದ ರೈಟ್ ಟೈಮ್, ಆ್ಯಂಡ್ ಬೀಯಿಂಗ್ ದೇರ್ ಅಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಥಿಂಗ್ ಸೀರಿಯಸ್, ನಥಿಂಗ್ ಇಂಪಾರ್ಟೆಂಟ್ ಹಿಯರ್. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಟ್ಕ.